ಪ್ರೈಸ್ ಕೆಟ್ಟೋಗ್ರೆ ಕೊಟ್ರ ಕೊಟ್ಟಿಲ್ವಾ ಪ್ರೈಸ್ ಕೆಟ್ಟೋಗ್ರೆ ಕೊಟ್ರ ಕೊಟ್ಟಿಲ್ವಾ ಇವತ್ತು ದೇವ್ರ ದಯೆಯಿಂದ ಫೋನ್ ಬೀಚಲ್ಲಿ ಬಿದ್ದು ಅಲಕ್ ಬಲಕ್ಕಾಗಿ ಸಿಕ್ಬಿಡ್ತು. ತಗೊಂಡು 4 ತಿಂಗಳಾಗೈತೆ. ಇವತ್ತೇನ ಕಳ್ದೋಗ್ಬಿಟ್ಟಿದ್ರೆ ಅಷ್ಟೇ ನನ್ನ ಕತೆ. ಮನೆಗೆ ಹೋಗ್ಬಾರ್ದಾಯ್ತು, ಹಂಗಾಗ್ಬಿಡ್ತಿದ್ದೆ. ಅಲ್ಲಿಂದ ಊಟ ಮಾಡೋಣ ಅಂತ ಹೋಗ್ತೀವಿ, ಅಲ್ಲೂ ಏನೋ ತಿನ್ನಕ್ಕೆ ಆಗ್ತಿಲ್ಲ. ಫಿಶ್ ಎಲ್ಲ ಚೆನ್ನಾಗೇ ಇತ್ತು, ಅನ್ನ ಮಾತ್ರ ಫುಲ್ ಅಳ್ಸೋಗ್ಬಿಟ್ಟು ವಾಸನೆ ಬರ್ತಿತ್ತು. ಅದನ್ನು ಕೊಟ್ಟಿದ್ದ. ಅದಕ್ಕೂ ಏನು ಕೊಟ್ಟಿದ್ದೆ ಅಂತ ಜಗಳ ಮಾಡೋದು ನನಗೆ ಪ್ರೈಸ್ ಕೆಟ್ಟೋಗ್ರೆ ಕೊಟ್ರ ಕೊಟ್ಟಿಲ್ವಾ ಪ್ರೈಸ್ ಕೆಟ್ಟೋಗ್ರೆ ಕೊಟ್ರ ಕೊಟ್ಟಿಲ್ವಾ ಏನು ಮಾತಾಡಿದ್ರೆ ಅಲ್ಲ ಬ್ರೋ, ಫುಡ್ ಕೆಟ್ಟಾಗಿದೆ ಅಂತ ಕೊಟ್ಟವ್ರೆ, ಅದ್ರಲ್ಲಿ ವಾದ ಮಾಡ್ತವ್ರೆ. ಒಂದ್ ಹೇಳ ನಾನು ಸೀರಿಯಸ್ ಆಗಿ ಓಪನ್ ಆಗಿ ಹೇಳ್ತೀನಿ. ಲೀಗಲ್ ಆಗಿ ಹೋಗ್ಬೇಕಾದ್ರೆ ಹೋಗ್ಬೋದು. ಕರೆಕ್ಟ್ ಆಗಿ ಊಟ ಏನು ಮಾಡ್ಲಿಕ್ಕೆ ಕೊಟ್ಟಿಲ್ಲ ಪೇ ಮಾಡಬೇಕು ಅಂದ್ರೆ ನನ್ನ ಹತ್ರ ವಿಡಿಯೋ ಪ್ರೂಫ್ ಇದೆ. ನಾನು ಎಫ್ ಎಸ್ ಓಕೆನಾ? ಈಗ ಕಬಾಬ್ ಇದು ಕೊಡೋದಿಲ್ಲ, ಕೊಡಲ್ಲ. ಬಾಕಿ ದುಡ್ಡು ಅಷ್ಟೇ. ಮಾತಾಡಿದ ರೀತಿ ಸರಿ ಇಲ್ಲ. ಈಗ ನಾನು ಒಂದು ಮಾತೇ ಅಲ್ಲ, ನಿಮಗೆ ಫಿಶ್ ದುಡ್ಡು ಕೊಡ್ತೀರಾ? ಫಿಶ್ ಕೊಡ್ತೀವಿ, ಕೊಡ್ಬೇಕಾ ಬೇಡವಾ ಹೇಳು? ಕೊಡ್ಬೇಕು. 5 ಬಾಟಲ್ ಕೊಡ್ಬೇಕು. ಕಬಾಬ್ ಇದು ನೀವು ಕೊಡಲ್ಲ. ಕೊಡ್ತೀವಿ. ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು? ತಿಂದಿದ್ದೀರಿ. ಯಾಕೆ ಕೊಡ್ಬೇಕು? ತಿಂದಿದ್ದೀರಿ. ಇವಾಗ ಫಿಶ್ ರೈಸ್ ಕೆಟ್ಟೋಗಿತ್ತಲ್ಲ. ನಾನು ಮಾತಾಡ್ತೀನಿ. ಇವಾಗ ಫಿಶ್ ತಿಂದ್ವಿ, ಫಿಶ್ ಕೊಡ್ತಿದ್ದೀವಿ, ಇದು ತಗೊಂಡ್ವಿ, ವಾಟರ್ ಆಫ್ ತಗೊಂಡ್ರಿ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಗೈಸ್, ಮಂಗಳೂರಲ್ಲಿ ಇವತ್ತು ನಾನೊಂದು ನಾನ್ ವೆಜ್ ಹೋಟೆಲ್ಗೆ ಹೋಗಿದ್ದೆ. ಯಾವ ಥರ ಇದು ಮಾಡಿದ್ದಾನೆ ಅಂದರೆ ಫುಲ್ ಅಳ್ಸೋಗಿರೋ ಅನ್ನ ಕೊಟ್ಬಿಟ್ಟು ತಿನ್ನಿ ಅಂತ ಹೇಳ್ದ. ಅದು ನಾವು ಅಳ್ಸೋಗೈತೆ ಅಂತ ಜಗಳ ಮಾಡ್ಬಿಟ್ಟು ಅವನ ಹತ್ರ ಹೋಗಿ ಬಿಲ್ ಫಿಶ್ಶು ಕಬಾಬ್ ತಗೊಂಡಿದ್ದು. ಅದಕ್ಕೆ ಅದ್ರದ್ದು ಮಾತ್ರ ಬಿಲ್ ಹಾಕ್ಸ್ಕೊಂಡು ಅದ್ರದ್ದು ಮಾತ್ರ ಕೊಡ್ರಿ, ನೀವು ಅದು ತಿಂದಿದ್ದೀರಾ ಅಂತ ನಮಗೆ ಉಲ್ಟಾ ಹೊಡೆದ. ಅಲ್ಲೋಗಿ ನಾವು ಜಗಳ ಮಾಡಿರಲಿಲ್ಲ ಫಸ್ಟು. ಹೆಂಗೆ ಅದನ್ನು ದುಡ್ಡು ಕೊಡಬೇಕು, ನೀವು ಮಾಡಿರೋದು ತಪ್ಪು ಅಂತ ಹೇಳಿದ್ದೆ. ನಮ್ಮ ಮೇಲೆ ತಿರುಗಿಬಿದ್ದ. ಇವತ್ತು ಮಾತ್ರ ಈ ಹೋಟ್ಲಿಗೆ ಬರೋಕ್ಕೂ ಹೋಗಬೇಡಿ ಬೋಳಿ ಮಕ್ಕಳು. ನಾನು ಹಂಗೆ ಹೇಳ್ತೀನಿ ಡೈರೆಕ್ಟಾಗಿ. ಮಾಡಿರೋದು ಮೋಸ, ಅದ್ರಲ್ಲಿ ದೌಲತ್ ಮಾತುಗಳು. ಫುಲ್ ವಿಡಿಯೋ ಮಾಡು. ಬಿರಿಯಾನಿದು ಮಾಡ್ಕೊಬೇಕಿತ್ತಲೇ, ಆ ಫ್ರೈಡ್ ರೈಸ್ದು ಈ ಥರದ್ರಲ್ಲೂ ಗಾಡಿ ಓಡಿಸ್ತವ್ರೆ ಅಂದರೆ ಇವರೆಲ್ಲ ಗ್ರೇಟು. ಕರೆಕ್ಟಾಗಿ ಟೈಮಿಗೆ 12 ಕಾಲಾಗೈತೆ, ಈ 12:15 ಅಂದ್ಕೊಳ್ರಿ. ಈ ಟೈಮಲ್ಲಿ ಅಲ್ಲಿ ಮುಂದೆ ರೋಡ್ ನೋಡ್ರಿ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಆಲ್ಮೋಸ್ಟ್ 20 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೂ ಚಾರ್ಮುಡಿ ಘಾಟ್ ಒಳಗೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಕತ್ಲಾಗ್ಬಿಟ್ಟೈತೆ ಫುಲ್ಲು ರೋಡೇ ಕಾಣಿಸ್ತಿಲ್ಲ. ಅದರಲ್ಲೂ ಹೊಡಿತವ್ರೆ ಅಂದರೆ ಗ್ರೇಟ್ ಕಣಪ್ಪ. ಈ ಥರ ರೋಡಲ್ಲಿ ಹೊಡಿಯೋಕ್ಕೆ ಎಕ್ಸ್ಪೀರಿಯನ್ಸೇ ಬೇಕು.